ಈ ವಿಷಯ ನನಗೆ ಗೊತ್ತು. ನಿಮ್ ಕಡೆ ಯಾವುದೇ ಒಂದು ರೀತಿಯಾದ ಜಿಮ್ ಎಕ್ವಿಪ್ಮೆಂಟ್ ಇಲ್ಲ, ನಿಮ್ಮನ್ನ ಪ್ರತಿದಿನ ಪುಷ್ ಮಾಡಕ್ಕೆ ಯಾರು ಇಲ್ಲ, ನೀವು ಸ್ಕಿನ್ನಿ, ವೀಕ್, ಅನ್ಡಿಸಿಪ್ಲಿನ್ಡ್ ಅಂಡ್ ಯು ಆರ್ ಟೈರ್ಡ್ ಆಫ್ ಇಟ್. ಇದು ಒಂದು ಮೋಟಿವೇಶನ್ ಅಲ್ಲ, ಇದೊಂದು ಟ್ರಾನ್ಸ್ಫಾರ್ಮೇಶನ್ ಪ್ಲಾನ್ ಫ್ರಮ್ ಜೀರೋ. ನಿಮ್ಮ ಲೈಫ್ ಅಲ್ಲಿ ನೀವು ಮಾನ್ಸ್ಟರ್ ಆಗ್ಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ಅನ್ನೋದು ನಿಮ್ಗೋಸ್ಕರ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ 1 ಸೆಕೆಂಡ್ ಸ್ಕಿಪ್ ಮಾಡಿದೆ. ಸೊ ನೀವು ಟ್ರೈನ್ ಮಾಡೋಕ್ಕಿಂತ ಮುಂಚೆ ಈ 3 ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಸತ್ಯ 1, 2-3 ವಾರಗಳ ಒಳಗಡೆ ನೀವು ನೋಡೋ ಆ ಮಿರರ್ ಅಲ್ಲಿ ಯಾವುದೋ ಒಂದು ರೀತಿಯಾದ ಚೇಂಜಸ್ ಕಾಣಿಸಲ್ಲ, ಆದ್ರೂ ಕ್ವೈಟ್ ಮಾಡ್ಬೇಡಿ. ಸತ್ಯ 2, ನಿಮ್ಮ ಆರ್ಮ್ ಶೇಕ್ ಆಗುತ್ತೆ, ನಿಮ್ಮ ಮೈಂಡ್ ಸ್ಟಾಪ್ ಮಾಡು ಅಂತ ಹೇಳ್ಬಿಡುತ್ತೆ, ಆದ್ರೂ ನೀವು ನಿಲ್ಸಂಗಿಲ್ಲ. ಸತ್ಯ 3, ನಿಮ್ಮನ್ನ ಸೇವ್ ಮಾಡಕ್ಕೆ ಯಾರು ಬರಲ್ಲ. ಈ ಜರ್ನಿ ಅನ್ನೋದು ನಿಮ್ಮೊಬ್ಬರ ರೆಸ್ಪಾನ್ಸಿಬಿಲಿಟಿ ಮಾತ್ರ. ಇದರಲ್ಲಿ ತುಂಬಾ ಜನ ಕ್ವೈಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಂಟರ್ನಲ್ ಚೇಂಜ್ ಗಿಂತ ಮೊದಲು ವಿಸಿಬಲ್ ಚೇಂಜ್ ಆಗ್ಬೇಕು. ಆದ್ರೆ ನೀವು ಮಾನ್ಸ್ಟರ್ ಆಗ್ಬೇಕು ಅಂತಂದ್ರೆ ನಿಮ್ಮನ್ನ ನೀವು ಬದಲಾಯಿಸ್ಕೋಬೇಕು. ಸೊ ಈಗ ಬನ್ನಿ ಒಂದು ಪ್ಲಾನ್ ನ ಬ್ರೇಕ್ ಡೌನ್ ಮಾಡ್ತಾ ಬರೋಣ. ನೀವು ಪ್ರತಿದಿನ ಈ ಸ್ಟ್ರಕ್ಚರ್ ನೇ ಫಾಲೋ ಮಾಡಬೇಕು. ಬೆಳಿಗ್ಗೆ ಹೊತ್ತು ಬೇಗ ಎದ್ದೊಳ್ಬಿಟ್ಟು ನೀವು ಈ ಕೆಲಸಗಳನ್ನ ಮಾಡಬೇಕಾಗುತ್ತೆ. ವಾಲ್ ಪುಷ್ ಅಪ್ಸ್ 3 sets of 10 reps, ಬಾಡಿ weight squats 3 sets 15 reps, forearm planks 2 sets 30 seconds, negative push-ups 2 sets, walkout jogging 10 minutes. ಇಷ್ಟು ನೀವು ಮೊದಲನೇ ವೀಕ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಗೋಲ್ ಅನ್ನೋದು ಹ್ಯಾಬಿಟ್ ನ ಬಿಲ್ಡ್ ಮಾಡೋದು. ಇದು ಏನು ರಿಪ್ಸ್ ಬಗ್ಗೆ ಅಲ್ಲ, ಇಲ್ಲಿ ಬರೋದೇ ಕನ್ಸಿಸ್ಟೆನ್ಸಿ ಬಗ್ಗೆ. ಓಕೆ, ಇನ್ನು 2ನೇ ವೀಕ್ ನಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಇನ್ಕ್ಲೂಡಿಂಗ್ ಪುಷ್ ಅಪ್ಸ್, ಒಂದು ಬೆಂಚ್ ಅಥವಾ ಒಂದು ಟೇಬಲ್ ಮೇಲೆ 3 ಸೆಟ್ ನ ಮಾಡಿ. ಡೀಪ್ ಸ್ಕ್ವಾಟ್ಸ್ 3 sets of 20 reps ಮತ್ತು ಪ್ಲಾಂಕ್ 2 sets of 40 seconds. ಮತ್ತೆ ನಿಮ್ಮ ಮನೆ ಹತ್ರ ಏನಾದ್ರು ಒಂದು ಬಾರ್ ಇದ್ರೆ ಈ ಪೊಸಿಷನ್ ಅಲ್ಲಿ ನೀವು 30 seconds ಹೋಲ್ಡ್ ಮಾಡಿ. ಅಂಡ್ ನಿಮ್ಮ ವರ್ಕೌಟ್ ಎಲ್ಲ ಮುಗ್ದಾದ್ಮೇಲೆ ಕೋಲ್ಡ್ ವಾಟರ್ ನಲ್ಲಿ ಸ್ನಾನ ಮಾಡಿ. ಇದು ನಿಮ್ಮನ್ನ ಮೆಂಟಲಿ ಡಿಸಿಪ್ಲಿನ್ ಆಗಿರಿಸುತ್ತೆ. ಸೊ ನಿಮ್ಮ ಕಂಫರ್ಟ್ ಝೋನ್ ಅನ್ನು ಬಿಟ್ಟು ಪುಷ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಆದ್ರೆ ಈ ವೀಕ್ ನಲ್ಲೆಲ್ಲ ನೋ ಮ್ಯೂಸಿಕ್, ನೋ ಡಿಸ್ಟ್ರಾಕ್ಷನ್ಸ್, ಜಸ್ಟ್ ಸೈಲೆನ್ಸ್ ಅಂಡ್ ಸಫರಿಂಗ್. ಇನ್ನ 3ನೇ ವೀಕ್ ನಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಪುಷ್ ಅಪ್ 3 sets to failure, jump squats 3 sets, side plank ಪ್ರತಿದಿನ 3 ಸೆಕೆಂಡ್ ಮಾಡಿ, ವಾಲ್ ಸ್ಟ್ರೀಟ್ 45 seconds ತನಕ ಮಾಡಿ. ಸೊ ಇವನ್ನೆಲ್ಲ ಮಾಡ್ತಾ ಇದ್ದಂಗೆ ನೀವು ಬರ್ತಾ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡಲ್ಲ, ಯು ಆರ್ ಬಿಲ್ಡಿಂಗ್ ರೀಸೈಲೆನ್ಸ್. ಇನ್ನು 4ನೇ ವಾರದಲ್ಲಿ ಮಾಡ್ಬೇಕಾಗಿರೋದು ಪುಷ್ ಅಪ್ಸ್, ನೆಗೆಟಿವ್ ಪುಷ್ ಅಪ್ಸ್. ಇದನ್ನ ಸೂಪರ್ ಸೆಟ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ಅಂಡ್ ಒಂದು ಚೇರ್ ನ ತಗೊಂಡು 3 sets ಪುಷ್ ಅಪ್ಸ್ ನ ಮಾಡಿ ಮತ್ತು ಪ್ಲಾಂಕ್ ಅಂಡ್ ಪುಷ್ ಅಪ್ಸ್ 3 sets ಮಾಡಿ. ಅಂಡ್ ನಿಮ್ಮ ರಿಪ್ಸ್ ಎಲ್ಲ ಮುಗಿದ್ಮೇಲೆ ಮೆಡಿಟೇಷನ್ ಆರ್ ರಿಲ್ಯಾಕ್ಸ್ ಆಗಿ. ಅಲ್ಲಿ ನೀವು ಫೋನ್ ಯೂಸ್ ಮಾಡಂಗಿಲ್ಲ, ಯಾರ ಜೊತೆನೂ ಮಾತಾಡೋಂಗಿಲ್ಲ, ಜಸ್ಟ್ ನಿಮ್ಮ ಥಾಟ್ಸ್ ಮೇಲೆ ಗಮನ ಮಾತ್ರ ಇಡಿ. ಸೊ ಇದೇ ಜಾಗದಲ್ಲಿ ಹೆಚ್ಚು ಜನ ಕ್ವೈಟ್ ಮಾಡ್ತಾರೆ, ಆದ್ರೆ ಇಲ್ಲೇ ನಿಮ್ಮ ಟ್ರೂತ್ ಟ್ರಾನ್ಸ್ಫಾರ್ಮೇಶನ್ ಶುರು ಆಗೋದು. ಸೊ ನಿಮಗೆ ಡೌಟ್ ಬರ್ಬೋದು, ನೀವು ಹೇಗೆ ಗ್ರೋ ಆಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ನೀವು ಕೇವಲ ಈ ರಿಪ್ಸ್ ಮಾಡೋದ್ರಿಂದ ಗ್ರೋ ಆಗಲ್ಲ. ನಿಮ್ಮ ಬಾಡಿನ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತಂದಾಗ ಕೂಡ ನೀವು ಮಾಡ್ತಿರೋ, ನೀವು ವರ್ಕೌಟ್ ನ ಮಾಡ್ತಾ ಇರ್ತಿರೋ, ಅವಾಗ ನೀವು ಗ್ರೋ ಆಗ್ತಾ ಇದೀರಾ ಅಂತ ಅರ್ಥ. ನಿಮ್ಮ ಆರ್ಮ್ ಶೇಕ್ ಆಗ್ತಾ ಇದ್ದಾಗ ಅದನ್ನ ಕಂಟ್ರೋಲ್ ಮಾಡಿ ನಿಮ್ಮ ರೆಪ್ಸ್ ನ ಮುಗಿಸಿ. ಈ ಗ್ರೋತ್ ಅನ್ನೋದು ಫಿಸಿಕಲ್ ಮಾತ್ರ ಅಲ್ಲ, ಇಟ್ಸ್ ಮೆಂಟಲಿ ಹೆಚ್ಚಿನವರೆಗೂ ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ. ಈ ಪ್ರೋಗ್ರಾಮ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಮೊದಲನೇ ದಿನ ನಿಮ್ಮನ್ನ ನೀವು ಮಿರರ್ ಅಲ್ಲಿ ನೋಡ್ಕೊಂಡು ಒಂದು ಫೋಟೋ ಆರ್ ವಿಡಿಯೋ ಕ್ಲಿಪ್ ನ ತಗೊಳ್ಳಿ. ಅದಾದ್ಮೇಲೆ ಡೇ 15 ಮತ್ತು ಡೇ 30ಗೆ ಆಗ ನೋಡ್ಕೊಳ್ಳಿ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಎಷ್ಟು ಚೇಂಜಸ್ ಕಾಣಿಸಿರುತ್ತೆ ಅಂತ ಅಂದ್ಬಿಟ್ಟು. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ವಿಷಯನ ಟ್ರ್ಯಾಕ್ ಮಾಡಿ. ನಾನೇನಾದ್ರೂ ಇವತ್ತು ಸ್ಲೋ ಆಗಿದ್ದೀನ, ಹಿಂಗೇನಾದ್ರು ನಿಮ್ಗೆ ಅನ್ಸಿದ್ರೆ 1% ರೂಲ್ ನ ಯೂಸ್ ಮಾಡಿ. ಪ್ರತಿ ವಾರ 1% ಬೆಟರ್ ಹೋಗಕ್ಕೆ ಏಮ್ ಮಾಡ್ಕೊಳ್ಳಿ. ಆಗ ನಿಮ್ಮ ಪುಷ್ ಅಪ್ ಕೌಂಟ್ ಅನ್ನೋದು 5ರಿಂದ 8, 12ಕ್ಕೆ ಹೋಗುತ್ತೆ. ನಿಮ್ಮ ಪ್ಲಾಂಕ್ 30 seconds ಇಂದ 1 minute ತನಕ ಹೋಗುತ್ತೆ. ಅಂಡ್ ನಿಮ್ಮ ತಲೆಯಲ್ಲಿರೋ ಮೆಂಟಲ್ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆದ್ರೆ ನೀವು ಏನು ಎಕ್ಸ್ಪರ್ಟ್ ಮಾಡಬಾರ್ದು. ಅಂಡ್ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಇದು ನನಗೆ ವರ್ಕೌಟ್ ಆಗಲ್ಲ ಅಂತ ಅನ್ಸ್ಬೋದು. ಕ್ವೈಟ್ ಮಾಡೋದು ತುಂಬಾ ಈಸಿನೇ, ಆದ್ರೆ ಅದೇ ದಾರಿಯಲ್ಲಿ ಚಪ್ಪಾಳೆ ಇಲ್ಲದೆ ಕಂಟಿನ್ಯೂ ಮಾಡೋ ವ್ಯಕ್ತಿ ಅನ್ಸ್ಟಾಪಬಲ್ ಆಗ್ತಾನೆ. ನಿಮ್ಮ ಸುತ್ತಮುತ್ತಲು ಇರೋರು ಏನ್ ಅನ್ಕೊಳ್ತಾರೋ ತಲೆಗೆ ಎಡ್ಸ್ಕೊಬಿಡಿ. ಆದ್ರೆ ನೀವು ಈ 30 ದಿನದಲ್ಲಿ ಬಿಲ್ಡ್ ಮಾಡೋ ಡಿಸಿಪ್ಲಿನ್ ಅಂಡ್ ಫೌಂಡೇಶನ್, ಇದು ಕೇವಲ ವರ್ಕೌಟ್ ಅಲ್ಲ, ಇಟ್ಸ್ ಹೌ ಯು ಬಿಕಮ್ ಡೇಂಜರಸ್. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಜರ್ನಿನ. ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ಪೇನ್ ಅನ್ನು ನೀವು ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗಿದ್ರೆ ಡೇ 1 ಅಂತ ಕಮೆಂಟ್ ಮಾಡಿ. ಅಂಡ್ 30 ದಿನಗಳ ನಂತರ ಮಿರರ್ ನಲ್ಲಿ ಕಾಣ್ತಿರೋ ವ್ಯಕ್ತಿ ನೀವೇ ಅಂತ ನಿಮ್ಗೆ ಡೌಟ್ ಬರುತ್ತೆ. ದಿಸ್ ಇಸ್ ಜಸ್ಟ್ ಬಿಗಿನಿಂಗ್. ಇನ್ನ ಬರೋ ವಿಡಿಯೋಸ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬೇಡಿ, ಯಾಕಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಮತ್ತು ಅಷ್ಟು ಪವರ್ಫುಲ್ ಆಗಿರುತ್ತೆ. ಒಂದ್ ವೇಳೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವಾಗ ತಾನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶವಂತ್ ಸೈನಿಂಗ್ ಆಫ್.